ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದ್ದಾರೆ. ಹೋದ ಬಾರಿ 11,11,000 ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಘೋಷಣೆ ಮಾಡಿ 1,00,000 ಖರ್ಚು ಮಾಡಲಿಲ್ಲ ಅಂತ. ಹೋದ ವರ್ಷ ಜುಲೈ ತಿಂಗಳಿನಲ್ಲಿ ಸರ್ಕಾರದ ಚಟುವಟಿಕೆಗಳು ಪ್ರಾರಂಭ ಆಗಿತ್ತು. ಒಂದು 3-4 ತಿಂಗಳು ಡೆವಲಪ್ಮೆಂಟಿಗೆ ಸಮಯ ಏನಿರಲಿಲ್ಲ. ಅದರ ಹಿನ್ನೆಲೆಯಲ್ಲಿ ಹಿಂದೆ ಸರಿದಿರ್ಬೋದು. ಈಗ ನಾನು ಸಿದ್ದರಾಮಯ್ಯವ್ರನ್ನ ಕೇಳ್ತೀನಿ, ಇವರ ಸರ್ಕಾರದಲ್ಲಿ ಈ ವರ್ಷ ಜನವರಿ 31ನೇ ತಾರೀಕುವರೆಗೆ ಎಷ್ಟು ಪ್ರಗತಿಯನ್ನು ಕಂಡಿದ್ದಾರೆ? ಈ ಸರ್ಕಾರದಲ್ಲಿ ನನಗಿರ್ತಕ್ಕಂಥ ಮಾಹಿತಿ, ಈ ಸರ್ಕಾರದಲ್ಲಿ ಸುಮಾರು 62% ಪ್ರಗತಿ ಇದೆ. ಇನ್ನು ಇರೋದು 1 ತಿಂಗಳು 1.5 ತಿಂಗಳು ಇದೆ. ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಅಂತಾರೆ. ಯಾವ ರೀತಿ ಸದೃಢವಾಗಿದ್ದಾರೆ ಇವರು? ಯಾವ ಬಾಪ್ನಲ್ಲಿ ಯಾವ್ಯಾವ ರೀತಿ ಜನಗಳ ಮೇಲೆ ತೆರಿಗೆಗಳನ್ನು ವಿಧಿಸಿ ಸರ್ಕಾರದ ಖಜಾನೆ ತುಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ನೀವೇ ನೋಡ್ತಾ ಇದ್ದೀರಿ, ನಮ್ಮ ಬೆಂಗಳೂರು ಮೆಟ್ರೋ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ತೋರಿಸ್ತಾರೆ. ಇವರು ರೆಕಮೆಂಡ್ ಮಾಡಿರೋದು ಕೇಂದ್ರ ಸರ್ಕಾರಕ್ಕೆ. ಇಲ್ಲಿಂದ ಕೇಂದ್ರ ಸರ್ಕಾರ ಆ ರೇಟನ್ನು ನಿಗದಿ ಮಾಡೋದಾದರೆ, ಇವತ್ತು ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಇದೇ ಮೆಟ್ರೋ ಓಡ್ತಾ ಇದೆಯಲ್ಲ, ಅಲ್ಲಿ ಯಾತಕ್ಕೆ ಜಾಸ್ತಿ ಮಾಡಿಲ್ಲ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಜಾಸ್ತಿ ಮಾಡಿದ್ರು? ಪ್ರತಿನಿತ್ಯ ಮೆಟ್ರೋ ಉಪಯೋಗ ಮಾಡ್ತಕ್ಕಂಥ ಪ್ರಯಾಣಿಕರು ಕಳೆದ 1 ವಾರದಿಂದ ನಿರಂತರವಾಗಿ ಸರ್ಕಾರದ ಈ ಒಂದು ದರ ಹೆಚ್ಚಿಗೆ ವೆಚ್ಚವನ್ನು ಏರಿಕೆ ಮಾಡಿರ್ತಕ್ಕಂಥದ್ರ ಬಗ್ಗೆ ಪ್ರತಿನಿತ್ಯ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಜಾಣಕಿಗಳು ನಾನು ಹೇಳಿದ್ದೇನೆ ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಬಸ್ ದರ ಎಲ್ಲಿಗೆ ಏರಿಸಿದ್ರು? ಈಗ ಹಾಲಿನ ದರವೂ ಏರಿಸ್ತಾರಂತೆ, ನೀರಿನ ದರವೂ ಏರಿಸ್ತಾರಂತೆ. ಇದರಿಂದ ಆರ್ಥಿಕ ಶಕ್ತಿ ಬೆಳೆಸೋ ವೃದ್ಧಿ ಮಾಡ್ಕೊತಾರ? ಜನಗಳ ಕಿಸೆಗೆ ಕೈ ಹಾಕಿ ಇವತ್ತು ಎಷ್ಟು ಬಾರಿ ಮದ್ಯದ ರೇಟನ್ನು ಜಾಸ್ತಿ ಮಾಡಿದ್ರು ಈ ಸರ್ಕಾರ ಬಂದ ನಂತರ? ಇದು ಇವರ ಆರ್ಥಿಕ ಶಕ್ತಿನ? ಡೆವಲಪ್ಮೆಂಟ್ ಏನಿದೆ? ಒಂದೊಂದು ಕ್ಷೇತ್ರಕ್ಕೆ 180 ಕ್ಷೇತ್ರಕ್ಕೆ 10 ಕೋಟಿ ಹಣ ಕೊಟ್ಟಿರೋದು ಬಿಟ್ಟರೆ 2 ವರ್ಷದಲ್ಲಿ ಯಾವ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿದ್ದಾರೆ? 10 ಕೋಟಿ ಸಾಕ 2 ವರ್ಷಕ್ಕೆ ಡೆವಲಪ್ಮೆಂಟ್ಗೆ ಅಂತ ವಿಧಾನಸಭಾ ಕ್ಷೇತ್ರಗಳಿಗೆ? ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಅಂತಾರೆ. ನೀವು ಆರ್ಥಿಕವಾಗಿ ಸದೃಢವಾಗಿದ್ದರೆ ಪ್ರತಿ ತಿಂಗಳು ನಿಮ್ಗೆ ಗ್ಯಾರಂಟಿ ಹಣ ಕೊಡೋಕ್ಕೇನು ತೊಂದರೆ? ನಿಮಗೆ 3 ತಿಂಗಳು 4 ತಿಂಗಳು ಯಾತಕ್ಕೆ ಹಣ ಕೊಡ್ತಾ ಇಲ್ಲ?